ವಿಶ್ವ ಕಾರ್ಮಿಕರೇ ಒಂದಾಗಿ ವಿಶ್ವ ಕಾರ್ಮಿಕರೇ ಒಂದಾಗಿ ಕಾರ್ಮಿಕ ಕಾಯ್ದೆಗಳ ವಿರುದ್ಧ ಹೋರಾಡಿ. ಆದ್ಮೇಲೆ 138ನೇ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನ ಜಗತ್ತಿನಾದ್ಯಂತ ಇವತ್ತು ಆಚರಣೆ ಮಾಡ್ತಿದ್ದಾರೆ. ಭಾರತ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ, ಲೆನಿನ್ವಾದಿ, ರೆಡ್ ಸ್ಟಾರ್ ವತಿಯಿಂದ ಕಾರ್ಮಿಕ ವರ್ಗಕ್ಕೆ ಕ್ರಾಂತಿಕಾರಿ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ 1886 ಅಮೆರಿಕದ ಚಿಕಾಗೋ ನಗರದಲ್ಲಿ ಕಾರ್ಮಿಕರು ಹೋರಾಡಿ ಗೆದ್ದ ದಿನ ಇದು. ಆ ಗೆಲುವಿನ ಮೂಲಕ ಇಡೀ ಜಗತ್ತಿನ ಕಾರ್ಮಿಕರ ವಿಮೋಚನೆಗೆ ಒಂದು ದಾರಿ ಮಾಡಿದ, ರಾಜಕೀಯ ಅರಿವನ್ನು ಕೊಟ್ಟಂತ, ರಾಜಕೀಯ ಪ್ರಜ್ಞೆಯನ್ನು ಕೊಟ್ಟಂತ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕಾರ್ಮಿಕ ದಿನಾಚರಣೆ ಮಾಡುವ ಸಂದರ್ಭದಲ್ಲಿ ಬಹಳ ಪ್ರಮುಖವಾದ ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿದೆ. ಒಂದೇನಂತ ಹೇಳಿದರೆ, ಈ ದೇಶದಲ್ಲಿ 80% ಕಾರ್ಮಿಕ ವರ್ಗ ಇದೆ. ಅಂದಾಜು ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸಂಖ್ಯೆನ 50 ಕೋಟಿಗೂ ಹೆಚ್ಚಿದೆ. ಆದರೆ ಆ ಕಾರ್ಮಿಕರಿಗೆ ಭಾರತ ದೇಶದಲ್ಲಿ ಇಲ್ಲಿ ತನಕ ಯಾವುದೇ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಕಾರ್ಮಿಕರ ಶೋಷಣೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬಹಳ ಮುಖ್ಯವಾಗಿ ಈಗಾಗಲೇ ವೇದಿಕೆಯಲ್ಲಿ ಬಹಳಷ್ಟು ಜನ ಚರ್ಚೆ ಮಾಡಿದ ಪ್ರಕಾರ ಈ ಕನಿಷ್ಠ ವೇತನ ಕಾಯ್ದೆ 1948ರಲ್ಲಿ ಮಿನಿಮಮ್ ವೇಜಸ್ ಆಕ್ಟ್ ಅಂತ ತಂದರು. ಆ ಕಾಯ್ದೆ ಇವತ್ತು ಅದೇ ಕಾಯ್ದೆ ಮುಂದುವರಿತಾ ಇದೆ. ಕಾಯ್ದೆ ಪ್ರಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ತಕ್ಕಂತೆ ವೇತನಗಳು ಹೆಚ್ಚಾಗಿದೆ. ಇವತ್ತು ಆಳುವ ಸರ್ಕಾರಗಳ ನೀತಿಯಿಂದಾಗಿ ದೇಶದ ಅಗತ್ಯ ವಸ್ತುಗಳ ಬೆಲೆ ದಿನ ದಿನ ಹೆಚ್ಚಾಗ್ತಾ ಇದೆ. ಆದರೆ ಕಾರ್ಮಿಕರ ಸಂಬಳ ಮಾತ್ರ ಹೆಚ್ಚಾಗ್ತಾ ಇದೆ. 2016ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಿನಿಮಮ್ ಕಡಿಮೆ ಅಂತ ಹೇಳಿದರೆ 16,900 ರೂಪಾಯಿ ಕೊಡಬೇಕು ಅಂತೇಳಿ ಅದು ಜಾರಿಯಾಗಿಲ್ಲ. ಅದರ ಬದಲಿಗೆ ಎಷ್ಟಾಗ್ತಿದೆ ಇವತ್ತು? 8,000 ರಿಂದ 10,000 ಕೊಡುವಂಥ ಕೆಲಸ, ಕಚೇರಿಗಳಲ್ಲಿ ಕೆಲಸ ಮಾಡುವಂಥ ಗುತ್ತಿಗೆ, ಅರೆ ಗುತ್ತಿಗೆ, ಹೊರ ಗುತ್ತಿಗೆ ಹೆಸರಿನಲ್ಲಿ ಕಾರ್ಮಿಕನ ಶೋಷಣೆ ಮಾಡೋದು ನಡೀತಾ ಇದೆ. ಎರಡನೇದು, 2022ರಲ್ಲಿ ಮತ್ತೊಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಹೇಳ್ತದೆ. ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿರೋದ್ರಿಂದ ಮಿನಿಮಮ್ ವೇಜಸ್ 35,000 ರೂಪಾಯಿಗೆ ಹೆಚ್ಚಿಸಬೇಕು ಅನ್ನೋ ನಿರ್ದೇಶನ ಮಾಡ್ತದೆ. ಯಾವ ಕೂಡ ಭಾರತ ದೇಶದಲ್ಲಿ ಜಾರಿ ಆಗ್ತಾ ಇಲ್ಲ. ಅದರ ಬದಲಿಗೆ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸುಮಾರು 44 ಕಾರ್ಮಿಕ ಕಾಯ್ದೆಗಳನ್ನು ರದ್ದು ಮಾಡಿದೆ. ಅದರ ಬದಲಿಗೆ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡ್ತಾ ಇದ್ದಾರೆ. ಇದರಿಂದ ಏನು ಲಾಭ ಅಥವಾ ಇದರಿಂದ ಏನು ಅನಾನುಕೂಲ ಅಂತೇಳಿ ಚರ್ಚೆ ಮಾಡಬೇಕಾಗಿದೆ. ಯಾಕಂದರೆ ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಮಿಕ ಕಾಯ್ದೆಗಳನ್ನು ರದ್ದು ಮಾಡಿ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡುವ ಹಿಂದಿರುವ ರಾಜಕೀಯ ಕುತಂತ್ರ ಏನು? ಬಹಳ ಮುಖ್ಯವಾಗಿ ನಿಮಗೆ ಗೊತ್ತಿದೆ, ಕಾರ್ಖಾನೆಯಲ್ಲಿ ತಮ್ಮ ಹಕ್ಕುಗಳಿಗಾಗಿ, ತಮ್ಮ ಸಮಸ್ಯೆಗಳಿಗಾಗಿ, ಪರಿಹಾರಕ್ಕಾಗಿ ಹೋರಾಟ ಮಾಡಲಿಕ್ಕೆ ಬೇಕಾದಂಥ ಒಂದು ಯೂನಿಯನ್ನ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಸಂಘ ಕಟ್ಟುವ ಹಕ್ಕು ಈ ಕಾಯ್ದೆ ಪ್ರಕಾರ ಕಾರ್ಖಾನೆಯಲ್ಲಿ ಸಂಘ ಕಟ್ಟುವ ಹಕ್ಕಿಲ್ಲ. ಮೊದಲು ನೀವು 10 ಜನ ಇದ್ದರೆ ಸಂಘ ಕಟ್ಟುವ ಹಕ್ಕಿಲ್ಲ, 50 ಜನ ಇದ್ರೆ ಕಟ್ಟಲಿಕ್ಕಿಲ್ಲ. ಈಗ 1000 ಜನ ಕಾರ್ಮಿಕರಿದ್ರೂ ಕೂಡ ಯಾವುದೋ ಸಂಘಟನೆ ಕಟ್ಟಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಒಂದು. ಎರಡನೇದು, ಬಹಳ ಮುಖ್ಯವಾಗಿ ಕಾರ್ಖಾನೆಯಲ್ಲಿ ಅಥವಾ ಎಲ್ಲಾದರೂ ಕೆಲಸ ಮಾಡುವಾಗ ಕಾರ್ಮಿಕರಿಗೆ ಅನ್ಯಾಯ ಆದರೆ, ಕಾರ್ಮಿಕರು ಮರಣ ಹೊಂದಿದರೆ ಮಾಲೀಕರ ಮೇಲೆ ದೂರನ್ನು ಸಲ್ಲಿಸಬಹುದಾಗಿದೆ. IPC, CRPC ಪ್ರಕಾರ ಮಾಲೀಕರನ್ನ ಕೋರ್ಟಿಗೆ ಹಿಡಿದು ಪರಿಹಾರ ತಗೊಳ್ಳುವ ಅಥವಾ ಅವರಿಗೆ ಶಿಕ್ಷೆ ಕೊಡಿಸುವಂಥ ಕಾಯ್ದೆ ಇತ್ತು. ಮೋದಿ ಸರ್ಕಾರ ಇದನ್ನು ವಜಾ ಮಾಡಿತು. ಇದರ ಬದಲಿಗೆ ಏನು ಹೇಳ್ತಾರಂದ್ರೆ, ಮಾಲೀಕರು ದಂಡ ಕಟ್ಟಬಹುದು. ದಂಡ ಕಟ್ಟಲಿಕ್ಕೆ ಬೇಕಾದ IPC, CRPC ಪ್ರಕಾರ ಅದೆಲ್ಲ ತೆಗೆದು ಮಾಲೀಕರು ಕೇವಲ ದಂಡ ಕಟ್ಟುವಂತ, ಅಂದ್ರೆ ಶಿಕ್ಷೆಯಿಂದ ಪಾರು ಮಾಡೋ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಬಂತು. ಇವತ್ತು ಗುತ್ತಿಗೆ, ಹೊರ ಗುತ್ತಿಗೆ, ಈ ಥರದ ಹೊಸ ಥರದ ಪದ್ಧತಿಗಳು 1970ರಲ್ಲಿ ಗುತ್ತಿಗೆ ನಿಷೇಧ ಕಾಯ್ದೆ ಇದೆ, ಆದರೆ ಅದು ಜಾರಿ ಆಗ್ತಿಲ್ಲ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸೊ ಆ ಕಾರಣದಿಂದ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ಬಹಳ ಮುಖ್ಯವಾಗಿ ಭಾರತ ದೇಶದಲ್ಲಿನೇ ಕಡಿಮೆ ಅಂದರೆ 70% ರಿಂದ 80% ಕಾರ್ಮಿಕ ವರ್ಗ ಇದೆ. ಈ ಕಾರ್ಮಿಕ ವರ್ಗಕ್ಕೆ ರಾಜಕೀಯ ಪ್ರಜ್ಞೆಯನ್ನ, ಸಾಮಾಜಿಕ ರಾಜಕೀಯ ವಿಚಾರಗಳನ್ನು ಅರ್ಥ ಮಾಡಿಸೋದ್ರಲ್ಲಿ ಕಾರ್ಮಿಕ
ದೇಶಾದ್ಯಂತ ಕಾರ್ಮಿಕ ದಿನಾಚರಣೆ ಮಾಡ್ತಿದ್ದೀರಿ ಎಲ್ಲ ಕಾರ್ಮಿಕ ಸಂಘಟನೆಗಳು. ಮತ್ತೊಮ್ಮೆ ನಮ್ಮ ದೌರ್ಬಲ್ಯ, ನಮ್ಮ ವೀಕ್ನೆಸ್ ಏನಿದೆ, ನಮ್ಮ ಸಂಘಟನೆಯ ವೈಫಲ್ಯ ಏನಿದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದು. ಜೊತೆಗೆ ಕಾರ್ಮಿಕ ವರ್ಗವನ್ನ ಜಾತಿ, ಧರ್ಮ, ಭಾಷೆಯ ಆಧಾರದ ಮೇಲೆ ವಿಭಜಿಸುವಂತ ಕೋಮುವಾದಿ ಫ್ಯಾಸಿಸ್ಟ್ ಶಕ್ತಿಗಳ ವಿಚಾರವನ್ನು ಕಾರ್ಮಿಕರಿಗೆ ಹೇಳಲೇಬೇಕಾಗಿದೆ. ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ ಈಗಾಗಲೇ ಮಾತಾಡಿದಂಗೆ 1948ರ ಮಿನಿಮಮ್ ವೇಜಸ್ ಆ್ಯಕ್ಟು, ಪ್ಲಾಂಟೇಷನ್ ಆ್ಯಕ್ಟು, ಇವೆಲ್ಲವನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಜಗತ್ತಿನ ಎಲ್ಲ ಕಾರ್ಮಿಕ ಕಾಯ್ದೆಗಳನ್ನು ಅಧ್ಯಯನ ಮಾಡಿ ಭಾರತದ ಕಾರ್ಮಿಕರಿಗೆ ಅನುಕೂಲ ಆಗುವಂಥ ಕಾಯ್ದೆಗಳನ್ನು ಸೇರಿಸಿದ್ದಾರೆ ಕಾನೂನಲ್ಲಿ. ಆದರೆ ಆ ಕಾನೂನುಗಳೆಲ್ಲವೂ ಕೂಡ ಇವತ್ತು ಬದಲಾಗ್ತಾ ಇದೆ. ಇಂಥ ಕಾಲಘಟ್ಟದಲ್ಲಿ ಜೊತೆಗೆ ಸರ್ಕಾರ ಕಾರ್ಮಿಕರನ್ನ ವಿಭಜನೆ ಮಾಡುವಂಥ ಕೆಲಸ ಆರಂಭ ಆಗಿದೆ. ಹಾಗಾಗಿ ಕಾರ್ಮಿಕರ ಶಕ್ತಿಗಳು ಕಡಿಮೆ ಆಗ್ತಿದೆ. ಜೊತೆಗೆ ನಮ್ಮ ಕಾರ್ಮಿಕ ನಾಯಕರುಗಳು, ಎಡಪಂಥೀಯ ನಾಯಕರುಗಳು ತಮ್ಮ ರಾಜಕೋರ ನೀತಿಯಿಂದ, ಲಾಭಕೋರ ನೀತಿಯಿಂದ ಇವತ್ತು ಕಾರ್ಮಿಕ ಸಂಘಟನೆಗಳು ಬಲಗೊಳ್ತಾ ಇಲ್ಲ, ಪಕ್ಷಗಳು ಬಲಗೊಳ್ತಾ ಇಲ್ಲ, ಸರ್ಕಾರಗಳ ವಿರುದ್ಧ ಒಂದು ಸಂಘಟಿತ ಹೋರಾಟ ಮಾಡಲಿಕ್ಕೆ ತಯಾರಾಗ್ತಾ ಇಲ್ಲ. ಒಂದು ವೇಳೆ ಈ ದೇಶದ ಅಂದಾಜು 80 ಕೋಟಿ ಅಧಿಕ ಕಾರ್ಮಿಕರಿದ್ದಾರೆ. 80 ಕೋಟಿ ಕಾರ್ಮಿಕರು ಒಂದು ದಿನ ಸಿಡಿದು ನಿಂತರೆ ಈ ದೇಶದಲ್ಲಿ ತಿಂಗಳಿಗೊಂದು ಕ್ರಾಂತಿ ಮಾಡಬಹುದು. ಇವೆಲ್ಲ ವಿಚಾರವನ್ನು ನಾವು ಕಾರ್ಮಿಕರ ಹಳ್ಳಿ ಕಾರ್ಮಿಕರು ಎಲ್ಲೆಲ್ಲಿದ್ದಾರಲ್ಲೆಲ್ಲ ಚರ್ಚೆ ಮಾಡಬೇಕಾಗಿದೆ. ಇನ್ನು ಮುಖ್ಯವಾಗಿ ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟು ಅಥವಾ ಕೊಡಗು, ಹಾಸನ ಜಿಲ್ಲೆಗೆ ಸಂಬಂಧಪಟ್ಟು ಮಾತಾಡೋದಾದರೆ ಇಲ್ಲಿ ಕಾಫಿ ಎಸ್ಟೇಟ್ ಇದೆ. ಕಾಫಿ ಕೃಷಿನೂ ಕೈಗಾರಿಕೆ ಅನ್ನೋದು ಗೊಂದಲ ಇದೆ. ಇಲ್ಲಿ ಲಾಭಗಳನ್ನೆಲ್ಲ ಮಾಲೀಕರ ಪರವಾಗಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಇಲ್ಲ, ತೋಟದಲ್ಲಿ ಕೆಲಸ ಕಾರ್ಮಿಕರಿಗೆ ಯಾವುದೇ ಮನೆ ಇಲ್ಲ, ಒಂದು ಸೇವಾ ಭದ್ರತೆ ಇಲ್ಲ, ಮರಣ ಹೊಂದಿದ್ರೆ ಯಾವುದೇ ವಿಮೆಗಳಿಲ್ಲ, ತೋಟಕ್ಕೆ ವಿಮೆ ಇಲ್ಲ, ಮರಗಸಿ ಮಾಡುವಾಗ, ಮೆಣಸು ಕುಯ್ಯುವಾಗ, ಕಾಫಿ ತೋಟದಲ್ಲಿ ಕೆಲಸ ಮಾಡುವಾಗ ವರ್ಷಕ್ಕೆ 10 ಜನ ಸಾಯ್ತಾರೆ. ಆದರೆ ಇಲ್ಲಿಯ ಜಿಲ್ಲಾಡಳಿತ ಅಥವಾ ಕಾರ್ಮಿಕ ಸಂಘಟನೆಗಳು ಬಾಯಿ ಮುಚ್ಚಿ ಕೂತಿದ್ದಾರೆ. ಒಂದು ಸಂಘಟಿತ ವಲಯವಾಗಿ ಎಲ್ಲ ತೋಟದ ಮಾಲೀಕರಿಗೆ ಕಡ್ಡಾಯವಾಗಿ ವಿಮೆ ಮಾಡಿಸುವಂಥ ನೀತಿಯನ್ನು ಜಾರಿ ಮಾಡ್ತಾ ಇಲ್ಲ. ಕಾರ್ಮಿಕರ ಹಣ ತಮಿಳುನಾಡಿಂದ ಬಂದಂಥವರು, ದಕ್ಷಿಣ ಕನ್ನಡದ ಬಂದ ಜನ, ಬೇರೆ ಬೇರೆ ರಾಜ್ಯದಿಂದ, ಅಸ್ಸಾಂನಿಂದ ಬಂದಂಥ ಜನ ಆನೆ ತೊಡಕಾಗಿ ಸತ್ತಿದ್ದಾರೆ. 10 ಪೈಸೆ ಪರಿಹಾರಗಳು ಸಿಗ್ತಾ ಇಲ್ಲ. ಒಟ್ಟಾರೆ ಮಲೆನಾಡಿನಲ್ಲಿ ಮಾಲೀಕರ ದರ್ಬಾರು, ಮಾಲೀಕರಿಗೆ ಪೂರಕವಾದಂಥ MLAಗಳು, ಅಧಿಕಾರಿಗಳು ಇರೋದರಿಂದ ಸಮಸ್ಯೆ ಆಗ್ತಿದೆ. ಮಲೆನಾಡಿನ ಕಾರ್ಮಿಕರ ಸಮಸ್ಯೆ ಬೆಟ್ಟದಷ್ಟಿದೆ. ಇಲ್ಲಿ ಪ್ಲಾಂಟೇಷನ್ ಕಾಯ್ದೆ ಜಾರಿ ಆಯಿತು, ಪ್ಲಾಂಟೇಷನ್ ಕಾಯ್ದೆ ಯಾವುದೇ ಇಂಪ್ಲಿಮೆಂಟ್ ಆಗ್ತಿಲ್ಲ. ಇವತ್ತು ಗುತ್ತಿಗೆ, ಹೊರಗುತ್ತಿಗೆ ಹೆಸರಿನಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಮರಣ ಹೊಂದಿದ್ರೆ ಯಾವುದೇ ಪ್ಯಾಕೇಜ್ಗಳು ಸಿಗ್ತಿಲ್ಲ, ಪರಿಹಾರಗಳು ಸಿಗ್ತಿಲ್ಲ, ಮನೆಯೂ ಇಲ್ಲ, ಭೂಮಿನೂ ಇಲ್ಲ. ಹೀಗಾಗಿ ಕಾರ್ಮಿಕ ದಿನಾಚರಣೆ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. CPIML ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿ ಇಡೀ ರಾಜ್ಯದ, ಇಡೀ ದೇಶದ ಕಾರ್ಮಿಕ ವರ್ಗಕ್ಕೆ ನಾನು ಕರೆ ಕೊಡೋದೇನೆಂದರೆ, 138ನೇ ವಿಶ್ವ ಕಾರ್ಮಿಕ ದಿನಾಚರಣೆ ಅಂತ ಹೇಳಿದರೆ ನಾವು ಕಾರ್ಮಿಕರನ್ನ ಸರ್ಕಾರದ ವಿರುದ್ಧ ರಾಜರಹಿತ ಹೋರಾಟಕ್ಕೆ ಸಿದ್ಧಗೊಳಿಸೋದಾಗಿದೆ. ಒಂದು ರಾಜಕೀಯ ಶಕ್ತಿಯಾಗಿ ನಿಲ್ಲುವಂಥ ಕಾರ್ಯಯೋಜನೆಗಳನ್ನು ರೂಪಿಸೋದಾಗಿದೆ. ಕೇವಲ ನಾವು 138ನೇ ಮಾಮೂಲಿ ದಿನಾಚರಣೆ ಮಾಡಿ ಕಾರ್ಮಿಕರಿಗೆ ಸರ್ವಿಸ್ ಕೊಡಿಸೋದು, ಬೋನಸ್ ಕೊಡಿಸೋದು, ಸಂಬಳ ಹೆಚ್ಚು ಮಾಡೋದು, ಇಷ್ಟು ಮಾಡಿದ್ರೆ ಸಾಕಾಗೋದಿಲ್ಲ. ಅವರಿಗೆ ವರ್ಗ ರಾಜಕೀಯ, ವರ್ಗ ಪ್ರಜ್ಞೆಯನ್ನು ಕೊಡಲೇಬೇಕಾಗಿದೆ. ಈ ಕೆಲಸವನ್ನು ಎಲ್ಲ ಕಾರ್ಮಿಕ ಸಂಘಟನೆಗಳು, ಎಲ್ಲ ಎಡಶಕ್ತಿಗಳು, ಎಲ್ಲ ಕ್ರಾಂತಿಕಾರಿ ಕಮ್ಯುನಿಸ್ಟ್ ಪಾರ್ಟಿಗಳು ಈ ಕೆಲಸನ ಮಾಡಬೇಕು. ಪ್ರಗತಿಪರ ಶಕ್ತಿಗಳು, ಬರಹಗಾರರು, ಚಿಂತಕರು ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕು. ದುಡಿಯುವ ವರ್ಗದ ರಾಜಕೀಯವನ್ನು ಆಳುವ ವರ್ಗದ ರಾಜಕೀಯಕ್ಕೆ ಸಂಘರ್ಷ ಮಾಡುವಂಥ ಒಂದು ಪ್ರಜ್ಞೆಯನ್ನು ಕೊಡೋದಕ್ಕೆ ಮುಂದಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು CPIML ಪಕ್ಷದ ಪರವಾಗಿ ಕರೆ ನೀಡುತ್ತೇನೆ. ಎಲ್ರಿಗೂ ಮತ್ತೊಮ್ಮೆ 138ನೇ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯದೊಂದಿಗೆ ವರ್ಗ ಹೋರಾಟಕ್ಕೆ ಮುಂದಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ.